ನಮಸ್ಕಾರ ಎಲ್ಲರಿಗೂ ವಿಕೆಟ್ ಕ್ರಿಕೆಟ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಮುಂಚೆ ನಮ್ಮ ಚಾನಲ್ನ ಯಾರು ನೋಡ್ತಿರೋ ಅವರು ಸಬ್ಸ್ಕ್ರೈಬ್ ಮಾಡ್ರಿ. ಹೊಸ ಚಾನಲ್ ಐತಿ. ಮತ್ತು ನೀವು ಹಂಗೆ ಇದೇನು ವಿಡಿಯೋ ಅಂತ ಏನು ನೋಡಿ ಬಿಡಕ್ಕೆ ಹೋಗ್ಬೇಡ್ರಿ. ಸಪೋರ್ಟ್ ಮಾಡ್ರಿ ಎಲ್ಲರೂ. ಸಪೋರ್ಟ್ ಮಾಡ್ರಿ ಎಲ್ಲ ಚೆನ್ನಾಗಿ ಎಲ್ಲ ವಿಡಿಯೋ ಬರ್ತಾವೆ ಕ್ರಿಕೆಟ್ ಇದೆಲ್ಲ. ಲೈಕ್ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡಿ ಎಕ್ಸ್ಪೀರಿಯನ್ಸ್ ಇಲ್ಲ ವಿಡಿಯೋ ಮಾಡಕ್ಕೆ. ಮಾಡಕತ್ತೀವಿ, ನಿಮ್ಮ ಸಪೋರ್ಟ್ ಇದ್ರೆ ಹಾಕೈತಿ. ಸೊ ಫಾಲೋ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಸಪೋರ್ಟ್ ಮಾಡ್ರಿ ಎಲ್ಲರೂ. ಒಟ್ಟು ಎಲ್ಲರೂ ಕೇಳೋದು ಅಷ್ಟೇ. ಏನ್ರ ನಿಮ್ದು ಏನ್ರ ಅನ್ಸಿಕಿತ್ತು ನಾವು ಮಾತಾಡಿದ್ರೆ ಏನಾರ ತಪ್ಪಿದ್ರೆ ಕಮೆಂಟ್ ಮಾಡಿ ಕೇಳ್ರಿ. ಅದನ್ನ ನೆಕ್ಸ್ಟ್ ವಿಡಿಯೋ ತಿಳ್ಬೇಕು. ಹಂಗೆ ನಾವು ಮಾಡತ್ತೀವಿ ಏನಾದ್ರು ಗೊತ್ತಾಗುತ್ತೆ. ಏನಾರ ಚೇಂಜಸ್ ಇತ್ತು ಏನಾರ ಹೇಳ್ಬೇಕಾಗಿತ್ತು ಕಮೆಂಟ್ ಮಾಡಿ ಕೇಳ್ರಿ. ಇವತ್ತಿನ ಮ್ಯಾಚ್ ಹೆಂಗಪ್ಪ? ಒಂದು ಹೈ ಸ್ಕೋರ್ ಮ್ಯಾಚ್ ಆಯ್ತು. ಸೊ ಅನ್ಕೊಂಡಂಗ ಆಯ್ತು. ಸೆಕೆಂಡ್ ಬ್ಯಾಟಿಂಗ್ ಗೆಲ್ತಾರ ಅದೇನಿತ್ತು, ನಿನ್ನೆ ಬ್ರೇಕ್ ಆಗಿರ್ತದ. ಹೌದು, ಸೆಕೆಂಡ್ ಬ್ಯಾಟಿಂಗ್ ಆಗೈತಿ. ನೀ ಹೇಳಿದಂಗೆ ಪಂಜಾಬ್ ಆಗೈತಿ. ನಾ ಪ್ರೆಡಿಕ್ಷನ್ ಪಂಜಾಬ್ ಮಾಡಿದ್ದೆ, ಪಂಜಾಬ್ ಆಗೈತೆ. CSK ಚಲೋ ಬ್ಯಾಟಿಂಗ್ ಆಡಿದ್ರು, ಬಟ್ ಬೌಲಿಂಗ್ ಕಟ್ಟ ಆಗಲಿಲ್ಲ ಅವ್ರನ್ನ. ಹೌದು, ನೀನು 200 ರನ್ ಅಂತ ಹೇಳಿದೆ. ಅದೆರಡು ಅರ್ಲಿ ವಿಕೆಟ್ ಹೋಗಿದ್ದು ಅಂದ್ರೆ ಸ್ವಲ್ಪ ಚಾನ್ಸ್ ಇತ್ತು ಅವ್ರಿಗೆ, CSK ಅವ್ರಿಗೆ. ಹೌದು, ಬಟ್ ಏನೈತಿ ಅವ್ರ ಪಂಜಾಬ್ದವ್ರು ಏನೈತಿ ಬ್ಯಾಟಿಂಗ್ ಲೈನಪ್ಪು ಬಾಲ್ ಲಾಂಗ್ ಐತಿ. ಸೊ ಏನೈತಿ ಅವ್ರು ಮ್ಯಾಚ್ ತೆಗೆದುಕೊಂಡು CSK ಪರ ಆಯುಷ್ ಮಾತ್ರ ಲಾಸ್ಟ್ ಮ್ಯಾಚ್ 0 ಔಟ್ ಆಗಿದ್ದ. ಈ ಸತಿ ಏನಾಯ್ತು ಅವ್ನು ಫಾರ್ಮ್ ಕೊಟ್ಟಿದ್ದಾವ. ಚಲೋ ಆಡಿದ್ವಿ ಇವತ್ತವ. ಬಟ್ ಏನೈತಿ ಸಂಜು ಸ್ಯಾಮ್ಸನ್ ಮತ್ತು 2ನೇ ಮ್ಯಾಚ್ ಫೇಲ್ ಆಯ್ತ. ನೆಕ್ಸ್ಟ್ ಮ್ಯಾಚ್ ಬೇಕಂದ್ರೆ ಅವ್ನು ಆಡಕ್ಕೆ ನೋಡು, ನೆಕ್ಸ್ಟ್ ಏನೇನು ಮಾಡ್ತಾನೆ ಇನ್ನು. ಅವ್ನು ಆಡಕ್ಕೆ ಒಂದು 5-6 ಮ್ಯಾಚ್ ಬೇಕಲ್ಲಪ್ಪ, ಆಮೇಲೆ ಫಾರ್ಮಿಗೆ ಬರೋಣ. ಹೌದು, ಹಿಂಗೆ ಆಯುಷ್ ಮಾತ್ರ ಚಲೋ ಆಡಿದ. ಅವ್ನ ಜೊತೆ ಏನೈತಿ ಋತುರಾಜ್ ಗಾಯಕ್ವಾಡ್ ಅವ್ನು ಸಪೋರ್ಟ್ ಇರೋಕ್ಕೆ. ಇವತ್ತು ಕಾರ್ತಿಕ್ ಶರ್ಮಾ ಮತ್ತು ಪ್ರಶಾಂತ್ ವೀರ್. ಕಾರ್ತಿಕ್ ಶರ್ಮಾ 2 ಮ್ಯಾಚ್ ಫೇಲ್ ಆದ. ಸೊ ಇನ್ನು ಬೆಂಚ್ ಮಾಡೋಕ್ಕಿಂತ ಮೊದಲು ಏನೈತಿ ಚಲೋ ಇನ್ನಿಂಗ್ಸ್ ಆಡಬೇಕಾಗಿತ್ತು. 14 ಕೋಟಿ 20 ಲಕ್ಷ ಕೊಟ್ಟಾರ ಅವಂಗ. ಹಾಂ, ಅದೇ ಅಷ್ಟು. ಅದನ್ನೇ ನಾವು ಕೊಟ್ಟಿದ್ದ ಅಮೌಂಟಿಗೆ ಅವ ಇನ್ನಿಂಗ್ಸ್ ಆಡಿ ತೋರಿಸ್ಬೇಕಾಗೈತಿ. ಹೌದು, ಅವ್ನು ಏನು ಅವ್ನು ಟ್ಯಾಲೆಂಟ್ ತೋರಿಸ್ಬೇಕಾಗೈತಿ. ಅವ್ನು ಯಾವ ಟ್ಯಾಲೆಂಟ್ ಅಮೌಂಟ್ ಕೊಟ್ಟಲ್ಲ. ಮತ್ತು ಇನ್ನೊಬ್ಬ 14 ಕೋಟಿ ಅವ ಬಂದಿದ್ದು ಇವತ್ತು, ಪ್ರಶಾಂತ್ ವೀರ. 14 ಕೋಟಿ 20 ಲಕ್ಷ. ಇಲ್ಲ, ಅವ್ರು ಬಂದು ಬ್ಯಾಟಿಂಗ್ ಸಿಗ್ಲಿಲ್ಲ, ಅಷ್ಟೊಂದು ಸಿಗ್ಲಿಲ್ಲ. ಹೊಡ್ಯಾಕ್ ಸಾಕತ್ತ ಅವ್ಗೆ. ಇನ್ನೊಂದು ಇವು ದುಬೆ ಏನೈತಿ ಫಸ್ಟ್ ಒಂದು 10 ಬಾಲ್ ತಿಂದ್ರು ಆಮೇಲೆ ಚಲೋ ಆಡಿದ. ಆಮೇಲೆ ಕವರ್ ಮಾಡಿದ 10 ಬಾಲ್ ತಿಂದ್ರು. ಹಂಗಾಡಿದ, ಇಲ್ಲಿ ಹಂಗೆ ಆಡಿದ. ಹೌದು, ಚಲೋ ಆಡಿದ ಇವತ್ತು. ಬ್ಯಾಟಿಂಗ್ ಓವರಾಲ್ ಬ್ಯಾಟಿಂಗ್ ಚಲೋ ಆಡಿದ್ರು ಅವ್ರು. ಯಾಕಂದ್ರೆ 100 ಚಲೋ ಇಟ್ಟಿದ್ರು. CSK ಚಲೋನ ಆಯ್ತು. ಪಂಜಾಬ್ ಕಡೆ ರಿಯಾನ್ ಶಾರೆ ಓಪನಿಂಗ್ ಭಾರಿ ಕೊಟ್ರು ಅವ್ರು ಪವರ್ ಪ್ಲೇದಾಗ ಕನಕ ಒಂದು ಸೈಡ್ ಮಾಡಿಬಿಟ್ರು ಅವ್ರು. ಮತ್ತೆ ಮ್ಯಾಚ್ ಅದೇ ಹಂಗೆ ಮೊನ್ನೆ ಮ್ಯಾಚ್ ಮಾಡಿದ್ವಿ ನಾವು ಫಿನಾಲನ, ಹಂಗೆ ಮಾಡಿಬಿಟ್ಟೆವು. ಹೌದು, ಬಟ್ ಅವರು KKR ಗೆಲ್ಲಿಲ್ಲ, ಇವ್ರು ಗೆದ್ರು ಅಷ್ಟು ಡಿಫ್ರೆನ್ಸ್. ಹಾಂ, ಇವ್ರು ಗೆದ್ರು. ಯಾಕಂದ್ರೆ ಬ್ಯಾಟಿಂಗ್ ಡೆಪ್ತ್ ಭಾಳ ಆಯ್ತು ಅವ್ರು ಪಂಜಾಬ್ದವ್ರು. ಹೌದು, ಪ್ರಭ್ ಸಿಮ್ರನ್, ರಿಯಾನ್ ಶಾರ್ಯ, ಶ್ರೇಯಸ್ ಅಯ್ಯರ್ ಮತ್ತು ಯಾರು ಸ್ಟಾಯ್ನಿಸ್, ಶಶಾಂಕ್, ನೆಹಾಲ್ ವಧೇರ ಮತ್ತು ಮಾರ್ಕೋ ಜನ್ಸನ್. ಹೋದ ಮ್ಯಾಚ್ ವಿನ್ನರ್ ಕೂಪರ್ ಕೊನೋಲಿ. ಅವ ಕೂಪರ್ ಕೊನೋಲಿ ಇಷ್ಟು ಬ್ಯಾಟಿಂಗ್ ಡೆಪ್ತ್. ಇವ್ರು ಮಾರ್ಕೋ ಜನ್ಸನ್ ಬ್ಯಾಟಿಂಗ್ ಡೆಪ್ತ್ ಭಾಳ ಇರೋದ್ರಿಂದ ಏನೈತಿ ಚೇಸಿಂಗ್ ಬಿದ್ರಂದ್ರೆ ಅವ್ರು ಹೊಡಿ ಚಾನ್ಸಸ್ ಭಾಳ ಇರುತ್ತೆ. ಎಷ್ಟು ಸ್ಕೋರ್ ಆದ್ರೆ ಅಕ್ಕ 200+ ಇದ್ರು ಅಂತ ಆರಾಮಾಗಿ ಚೇಸ್ ಮಾಡಿದ್ರು ಅವ್ರು. ಹಾಂ, 200 ಇದ್ರು. ಆ್ಯಕ್ಚುಲಿ ಹೋಮ್ ಗ್ರೌಂಡ್ ಚೆನ್ನೈದವ್ರಿಗೆ, ಚೆನ್ನೈ ಸಪೋರ್ಟ್ ಚೆನ್ನೈ ಹೆಂಗಾಗೈತಂದ್ರೆ ಈಗ ಹೆಂಗಾಗೈತಂದ್ರೂ ಸೇಫ್ ಅಲ್ಲಿಗೆ. ಹೌದು, ಹಾಂ, ಏನಾದ್ರು 250+ ನಾಟ್ ಚೇಸಬಲ್. 200 ಅಂದ್ರೆ ಅದೇನೋ ಒಂದು ಚೇಸಬಲ್ ಸ್ಕೋರ್ ಆಗ್ಬಿಟ್ಟೈತಿ. ಈಗ ಚೇಸಬಲ್ ಸ್ಕೋರ್ ಆಗೈತೆ, ಈಸಿಯಾಗಿ ಚೇಸ್ ಮಾಡಕತ್ತ. ಏನೈತಿ T20 ಎಲ್ಲ ಬ್ಯಾಟಿಂಗ್ ಪಿಚ್ ಆಗಿದ್ದಕ್ಕೆ ಹಿಂಗೆ ಆಗಬೇಕಿಲ್ಲ. ಒಂದು ಏನೈತಿ ಬೌಲಿಂಗ್ ಪಿಚ್ ಆಗೋದಕ್ಕೆ ಅಂದ್ರೆ ಮಜಾ ಬರುತ್ತೆ. ಬ್ಯಾಟಿಂಗ್ ಬೌಲಿಂಗ್ ಎರಡೂ ಸಮ ಅಂತಂದ್ರೆ ಮಜಾ ಬರುತ್ತೆ ನೋಡೋಕೆ.
ಹಿಂಗೆ ಬ್ಯಾಟಿಂಗ್ ಪಿಚ್ ಮಾಡಿದ್ರೆ ಏನೈತಿ ಯಾವ್ದು ಬ್ಯಾಟಿಂಗ್ ಸ್ಟ್ರಾಂಗ್ ಇರೋದಿಲ್ಲ ಅವ್ರು ಗೆಲ್ತಾರ. ಬೌಲಿಂಗ್ ಪಿಚ್ ಮಾಡಿ ನೋಡ್ಬೇಕಂದ್ರೆ ಬೌಲರ್ಗಳಿಗೆ ಒಂದು ಸ್ವಲ್ಪ ಅನುಕೂಲ ಆಗುವಂಥ ಪಿಚ್ ಮಾಡಿದ್ರೆ. ಅದ ಪಂಜಾಬ್ ಕಡೆ ನೋಡ್ಬೇಕಂದ್ರ ಶ್ರೇಯಸ್ ಅಯ್ಯರ್ ಚಲೋ ಆಡಿದಾರೆ ನೋಡಿದ ಚಲೋ ಆಡಿದ್ರು. ಹೊಡೆದ ಮತ್ತೆ ಲಾಸ್ಟ್ ಸೆಕೆಂಡ್ ಮತ್ತೆ ರನ್ನಿಂಗ್ ಮ್ಯಾಚ್ ಹೋದ್ರು. ಪವರ್ ಪ್ಲೇನ ದಬಾಕ ಚಲೋ ಆಡಿದ್ದ ಪಾಪ ರನ್ಔಟ್ ಆಗಿಬಿಡ್ತದೆ. ಲಾಸ್ಟ್ ಮ್ಯಾಚ್ ಚಲೋ ಆಡಿದ್ದವ. ಹೌದು, ಈ ಮ್ಯಾಚ್ ಚಲೋ ಆಡಿದ್ದ. ಬಟ್ ಅವ್ನು ಮ್ಯಾಚ್ ವಿನ್ನಿಂಗ್ ಲಾಸ್ಟ್ ಮಟ್ಟ ಬರೋಕ್ಕಾಗೋದು ಹೊಡ್ಯಾಕಾಗೋದು. ಇಲ್ಲ ಪವರ್ ಪ್ಲೇದ ಅವ್ನ ಕೆಲಸ ಮುಗಿಸೇ ಬಿಟ್ಟಿರ್ತಾನ ನಾವು. ಅದು ಮುಗಿಸಿರ್ತಾರ. ಅವ್ನು ಬಿಗ್ ಇನ್ನಿಂಗ್ಸ್ ಬರ್ಬೇಕಾಗಿತ್ತಲ್ಲ, ಯಾಕಂದ್ರೆ ಬ್ಯಾಟಿಂಗ್ ಚಲೋ ಐತೆ ಒಂದ ಬರ್ತಾವ. ಈಗಿನ ಸೆಕೆಂಡ್ ಇನ್ನಿಂಗ್ಸ್ ಈಗ ಆಡ್ಯಾರ ಎರಡು ಮ್ಯಾಚ್ ಅವ್ರ. ಫಸ್ಟ್ ಇನ್ನಿಂಗ್ಸ್ ಆಡಿದಾರೆ ಏನಂತೆ ಬರ್ತೈತಿ ದೊಡ್ಡ ಇನ್ನಿಂಗ್ಸ್ ಒಂದು ಯಾವ್ದಾರೆ. ವಿಜಯ್ ವೈಶಾಖ್ ಒಂದು 2 ವಿಕೆಟ್ ಹೋಗೋದ ಪಂಜಾಬ್ ಪರವಾಗಿ. ಏನು ಅಡ್ವರ್ಟೈಸ್ಮೆಂಟ್ ಬರ್ತಾವಪ್ಪ ನಾವು. ವಿಜಯ್ ಕುಮಾರ್ ವೈಶಾಖ 2 ವಿಕೆಟ್ ಹೋಗೋದ. ಚಹಲ 3 ಓವರ್ 21 ರನ್ ಕೊಟ್ಟು 1 ವಿಕೆಟ್ ಹೋಗೋದಾನು. ಅವ್ನು ಚಲೋ ಹೋಗೋದು ಚಹಲ. ಅವ್ನು ಬೌಲಿಂಗ್ ಒಳಗೆ ಇದ್ದಾಗ ಒಂದು 2 ಕ್ಯಾಚ್ ಮಿಸ್ ಮಾಡಿದಾರೆ ಆಯುಷ್ ಮಾತ್ರೆದ. ಅದು ಟಫ್ ಕ್ಯಾಚ್ ಬಿಡೋದು. ಅವ್ನು ರನ್ ಅಪ್ ಮಾಡಿ ಹಿಡಿದು ಒಂದು ಕ್ಯಾಚ್ ಈಜಿ ಇತ್ತು ಒಂದು. ಮತ್ತು ಇವು ಬೌಲಿಂಗ್ ಚಲೋ ಹೋಗೋದು. ಫಸ್ಟ್ನೇಕ್ ಒಂದು 2 ಓವರ್ ಬ್ರೆಟ್ಲೆಟ್. ಲಾಸ್ಟ್ ಒಳಗೆ 2 ಓವರ್ ಒಳಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅದಾವ. ಬಟ್ ಬೌಲಿಂಗ್ ಚಲೋ. ಜಾನ್ಸನ್, ಮಾರ್ಕೋ ಜಾನ್ಸನ್, ಚಹಲ, ಹರ್ಷದೀಪ್ T20 ಬೌಲರ್ ನಮ್ಮ ಇಂಡಿಯಾಕ್ಕೆ ಆಡೋ T20 ಬೌಲರ್. ಚೆನ್ನೈ ಒಳಗೆ ಏನು ಚೇಂಜಸ್ ಮಾಡ್ಬೇಕಂತೀನಿ ಈ ಮ್ಯಾಚ್ ಗೆಲ್ಬೇಕಂದ್ರೆ ಅವರು ಇಷ್ಟೆಲ್ಲ ಬರೀ 2 ಮ್ಯಾಚ್ ಇಷ್ಟೆಲ್ಲ ಕಾಲಿದವರು ಪಿಚ್ ಹಾಕಲು ಅಷ್ಟೆಲ್ಲ. ಚೆನ್ನೈ ಇವತ್ತಿನ ನೋಡಿದ್ರೆ ಬೌಲಿಂಗ್ ವೀಕ್ ಅನಿಸ್ತವ್ರು ಬ್ಯಾಟಿಂಗ್ಗಿಂತ. 210 ರನ್ ಬಡ್ದಾರ ಅಂದ್ರೆ ಬ್ಯಾಟಿಂಗ ಒಂದು ಓಕೆ ಒಂದು ಮಟ್ಟಕ್ಕೆ. ಬೌಲಿಂಗ್ ಒಳಗೆ ಸ್ವಲ್ಪ ಏನೋ ಚೇಂಜ್ ಮಾಡ್ಕೋಬೇಕು. ಯಾರು ಮಿಸ್ಟ್ ಸ್ಪಿನ್ನರ್, ಯಾರು ಸ್ಪಿನ್ನರ್ ಚಲೋ ಸ್ಪಿನ್ನರ್ ಬೇಕು ಅವ್ರಿಗೆ. ನೂರ್ ಅಹ್ಮದ್ ಅದಾನ, ಬಟ್ ಅಷ್ಟೊಂದು ಹಂಗೆ ಹೇಳ್ಕೊಂಡು ಪ್ಲೇಯರ್ ಅಲ್ಲ. ಹೋದ ಸೀಸನ್ ಚಲೋ ಆಗಿತ್ತ ಒಂದು. ಖಲೀಲ್ ಅಹ್ಮದ್ ಬೌಲಿಂಗ್ ಯಾಕೋ ಅಷ್ಟು ಎಫೆಕ್ಟಿವ್ ಆಗಿ ಬೀಳುತ್ತೆ. ಲಾಸ್ಟ್ ಸೀಸನ್ ಚಲೋ ಆಡ್ತಾ. ಮತ್ತು ಇವತ್ತು ಇಂಪ್ಯಾಕ್ಟ್ ಆಗಿ ರಾಹುಲ್ ಚಹರ್ ಬಂದ. ಮತ್ತು ಅವನು ಏನು ಕೆಲಸ ಮಾಡಲಿಲ್ಲ ಇವತ್ತು. 4 ಓವರ್ 40 ರನ್ ಹೊಡ್ಸ್ಕೊಂಡು ನಾವು. ಚೆನ್ನೈದು ಬೌಲಿಂಗ್ ಸ್ವಲ್ಪ ವೀಕ್ ಐತೆ ಅನ್ಸುತ್ತೆ. ಇನ್ನೂ ಏನಾದ್ರು ಸ್ಟ್ರಾಂಗ್ ಆಗುತ್ತದೆ. ಅದ ಬೌಲಿಂಗ್ ವೀಕ್ ಇದ್ದ ಸಲುವಾಗಿ ಇವತ್ತು 2 ಓವರ್ 10 ರನ್ ಚೇಂಜ್ ಮಾಡಿಸ್ಕೊಂಡು ಅವರು. ಅವರೆಲ್ಲ ಪಂಜಾಬ್ ಸ್ಟ್ರಾಂಗ್ ಐತೆ ಅನ್ನಂಗೈತಿ ಈ ಸತಿ. ಪಂಜಾಬ್ ಸ್ಟ್ರಾಂಗ್ ಐತೆ. ಬ್ಯಾಟಿಂಗ್ ಜಾಪ್ ಮತ್ತು ಬೌಲಿಂಗ್ ನೋಡ್ರೆ ಬೌಲಿಂಗ್ ಪಂಜಾಬ್ ಸ್ಟ್ರಾಂಗ್. ಟಾಸ್ ಗೆದ್ದಾರ ಮ್ಯಾಚ್ ಗೆಲ್ಲಾಕತ್ತಾರ ಅನ್ನಂಗೈತಿ. ನಿನ್ನಿದೊಂದು ಬಿಟ್ಟು 7 ಮ್ಯಾಚ್ ಅದು. 7ರಾಗ 6 ಟಾಸ್ ಗೆದ್ದಾರ. ಆಗ್ಬೇಕದ ನಿನ್ನೇನು ಬೈ ಚಾನ್ಸ್ ಅದ ಅವ್ರ ಹತ್ರ. ನಾನು ನಿನ್ನೆ CSK ಪ್ರೆಡಿಕ್ಟ್ ಮಾಡಿದ್ದೆ, ನೀವು ಪಂಜಾಬ್ ಮಾಡಿದ್ದೆ. ಸೊ ಪಂಜಾಬ್ ಗೆದ್ದಿ 2-2 ಆಯ್ತು. 2 ಆಯ್ತು ಇಬ್ಬರದು. ನಾಳೆ 2 ಮ್ಯಾಚ್ ಅದಾವು. ಮಧ್ಯಾಹ್ನ ಮುಂಬೈ ಮತ್ತು ಡೆಲ್ಲಿ ಐತಿ. ಸಂಜೆಗೆ GT ಮತ್ತು RR ಐತಿ. 2 ಮ್ಯಾಚ್ ಅದಾವು. 2 ಮ್ಯಾಚ್ ಜೊತೆ ಬರ್ತೀವಿ ನಾಳೆ. ಮುಂಬೈ ಮತ್ತು ಡೆಲ್ಲಿ ನೋಡ್ಬೇಕಂದ್ರೆ ಮುಂಬೈ ಅಂತೂ ಹೇಳಕ್ಕೆ ಹೋಗೋಂಗಿಲ್ಲ. ಮುಂಬೈ ಸ್ಟ್ರಾಂಗ್ ಐತಿ. ಮೋಸ್ಟ್ ಡೇಂಜರಸ್ ಟೀಮ್ ಆಗೈತಿ ಈಗ. ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎಲ್ಲ ಈಗ ನೋಡ್ರೆ ಪ್ರೆಸೆಂಟ್ ಮೋಸ್ಟ್ ಡೇಂಜರಸ್ ಟೀಮ್ ಅದ ಮುಂಬೈ. ಅದನ್ನೇ ಕಣ್ ಮುಚ್ಚಿ ಹೋಗೋದು ನಾನು ಮುಂಬೈ ಗೆಲ್ತೈತೆ ಕೈ ಕಟ್ಟಿ. ಡೆಲ್ಲಿ ಕಂಪೇರ್ ಮಾಡಿದ್ರೆ ಮುಂಬೈ ನಾಳೆ ನಂದಂತೂ ಕಣ್ ಮುಚ್ಚಿ ಹೋಗ್ಬಿಡ್ತಾನೆ. ಮುಂಬೈ ಗೆಲ್ತೈತೆ. ನಂದು ಮುಂಬೈ ಸೇಮ್ ನಾಳೆ. ಮುಂಬೈದವ್ರಿಗೆ ಹೋಮ್ ಪಿಚ್ಚ ಮತ್ತು ಹೊರಗಿಂದ ಏನು ಸಂಬಂಧ ಬರೋಂಗಿಲ್ಲ. ಬೌಲಿಂಗ್ ನೋಡಿದ್ರೆ ಟ್ರೆಂಟ್ ಬೋಲ್ಟ್, ಬುಮ್ರಾ, ಹಾರ್ದಿಕ್ ಪಾಂಡ್ಯ. ಸಾಯಂಕಾಲ ಮ್ಯಾಚ್ ಇರೋದು GT ಮತ್ತು RR ಐತಿ. ಅದು ಏನೈತಿ ಅಹಮದಾಬಾದ್ ಒಳಗೆ ಐತಿ. ಅಹಮದಾಬಾದ್ ಪಿಚ್ RR ಹೋಮ್ ಪಿಚ್, GT ಅವ್ರಿಗೆ ಹೋಮ್ ಪಿಚ್ ಐತಿ. ಅದ್ರೊಳಗೆ ಏನೈತಿ ಫುಲ್ ಫಾರ್ಮ್ ಒಳಗೆ ಐತಿ ಈಗ. ಬ್ಯಾಟಿಂಗ್ ಟೇಬಲ್ ಟಾಪರ್ ಅದಾರ ಈಗ ಅವರು. ಯಾವ್ದು ಗೆಲ್ಬೋದು ನಿನಗೆ ಸಾಯಂಕಾಲ ಮ್ಯಾಚ್? ನಾನು ಅನ್ಸಿದ ಮಟ್ಟಿಗೆ ಸೆಕೆಂಡ್ ಬ್ಯಾಟಿಂಗ್. ನಂದೇನೈತಿ ನಾಳೆ GT. ನಂದು ಸೆಕೆಂಡ್ ಬ್ಯಾಟಿಂಗ್ ಯಾರು ಬೇಕೈತಿ ಅವರು. ಮಧ್ಯಾಹ್ನ ಮುಂಬೈ. ಇಬ್ಬರದು ಸೇಮ್ ಆಯ್ತು. ಮಧ್ಯಾಹ್ನ ಅಂತೂ ಮುಂಬೈ ಫಸ್ಟ್ ಬ್ಯಾಟಿಂಗ್ ಅಲ್ಲಿ, ಸೆಕೆಂಡ್ ಬ್ಯಾಟಿಂಗ್ ಅಲ್ಲಿ ಮುಂಬೈ. ಸಾಯಂಕಾಲ ಮ್ಯಾಚಿಂದ ಏನೈತಿ ನಂದು GT, ನಿಂದು ಸೆಕೆಂಡ್ ಬ್ಯಾಟಿಂಗ್. ಸೆಕೆಂಡ್ ಬ್ಯಾಟಿಂಗ್ ಯಾವ್ದು ಬೇಕೈತೆ ಹೌದು. ನೋಡು ನಾಳೆಗೆ ಏನಾಗತ್ತೆ ನೋಡುನು. ಮತ್ತು ಮುಗಿದ್ಮೇಲೆ ಸಿಗೋನು. ಮತ್ತು ನಾಳೆ ಏನೈತಿ, ನಾಳೆ 2 ಮ್ಯಾಚ್ ಜೊತೆ ಬರ್ತೀವಿ. ಅಲ್ಲಿವರೆಗೂ
ಗುಡ್ ನೈಟ್ ಬೈ. ಮತ್ತೆ ನಾಳೆ ಎರಡು ವಿಡಿಯೋದೊಂದಿಗೆ ಬರ್ತೀವಿ. ಮತ್ತು ಎಂಜಾಯ್ ಮಾಡಿ ನಾಳೆ ಏನೈತಿ ಸ್ಯಾಟರ್ಡೇ ವೀಕೆಂಡ್ ಎಂಜಾಯ್ ಮಾಡೋಕ್ಕೆ. ಅಲ್ಲಿವರೆಗೂ ಗುಡ್ ನೈಟ್. ಗುಡ್ ನೈಟ್, ಶುಭರಾತ್ರಿ. तो yo बच्चे माँ से